కంప్లీ పట్టణంలోని ప్రభుత్వ బాలికల ప్రీ యూనివర్సిటీ కళాశాల ప్రాంగణంలో విశ్రాంత ప్రచార మహమ్మద్ షఫీ వీడ్కోల కార్యక్రమం అత్యంత వైభవంగా జరిగింది. ప్రభుత్వ పని దైవ కార్యమనే భావనతో 33 ఏళ్ల పాటు ప్రభుత్వ కళాశాలలో సేవ చేసే అవకాశం కల్పించిన బంగారప్పను స్మరించుకుంటూ విశ్రాంత ప్రిన్సిపల్ మహమ్మద్ షఫీ ప్రసంగించారు. ఆయన తన తోటి ఉపాధ్యాయులకు విద్యార్థులకు అభినందనలు తెలిపారు. కార్యక్రమానికి అధ్యక్షత వహించిన ప్రిన్సిపల్ ఇన్ఛార్జ్ ఎన్ మరప్ప మాట్లాడుతూ మహమ్మద్ షఫీ ప్రశాంతమైన అద్భుతమైన ఉపాధ్యాయుడిని, ఆయనతో కలిసి పనిచేస్తున్న రోజులను ఎవరూ మర్చిపోలేరని, ఆయన తన విద్యార్థులకు అందించిన విద్య అందరికీ ఒక ఆదర్శమన్నారు. విశ్రాంత ప్రిన్సిపల్ మహమ్మద్ షఫీని వారి కుటుంబాన్ని సత్కరించి గౌరవించారు. ఈ సందర్భంగా బషీరా బేగం, అమీర్ సోహైల్, అమృత్ తాజ్, అలియా అంజన్ వేదిక వద్ద విశ్రాంత ప్రధానోపాధ్యాయులు చంద్రశేఖర్, మబలేష్, ప్రస్తుత ప్రధానోపాధ్యాయులు సిద్ధన్న పరమేశ్వర్, అజిత్ బసవరాజస్వామి, ఉప ప్రధాన ఆచార్యులు బసవరాజ్ పాటిల్, రిటైర్డ్ లెక్చరర్లు శ్రీపాదారావు, దాతలు గోపాలకృష్ణ, పలు కళాశాలల అధ్యాపకులు, ప్రిన్సిపల్, ఉపాధ్యాయులు పాల్గొన్నారు. ಚಾ ಕುಡಿಸತಕ್ಕನು ಕಳಿಸ್ತಿದ್ದಿಲ್ಲ ನನ್ನ. ಅದೇ ರೀತಿ ಈಗ ಪ್ರಭಾರ ಪ್ರಾಚಾರ ವಹಿಸಿಕೊಂಡ ಮಾರಪ್ಪ ಸಾರ್ ಕೂಡ ನಮಗೆ ಚೇ ಕುಡಿಸಿ ಕಳಿಸ್ಬೇಕು ಅವರು. ಹಂಗಾಗಿ ಅವರ ಒಂದು ಆತ್ಮೀಯತೆಯನ್ನು ನಾವೆಂದೂ ಮರೆಯಂಗಿಲ್ಲ. ಆ ಒಂದು ಆತ್ಮೀಯರಾಗಿರ್ತಕ್ಕಂಥ ಸತೀಶ್ ಸಾರ್ ಅವರ ನಿವೃತ್ತಿ ಜೀವನ, ಅವರು ನಿವೃತ್ತಿ ಆಗಬಾರ್ದು, ಮತ್ತು ಅವ್ರಿಗೆ ಅವಕಾಶ ಸಿಕ್ಕರೆ ಒಂದು ಒಳ್ಳೊಳ್ಳೆ ಕಾರ್ಪೊರೇಟ್ ಕಾಲೇಜುಗಳಲ್ಲಿ ಅವ್ರು ಗೆಸ್ಟ್ ಲೆಕ್ಚರ್ ಆಗಿ ಗ್ಯಾರಂಟಿ ಕರೀತಾರೆ ಅವ್ರನ್ನ. ಈಗಾಗಲೇ ನನಗೆ ಮಾಹಿತಿ ಬಂದಿದೆ, ಅವ್ರಿಗೆ ಬೇರೆ ಬೇರೆ ಕಾಲೇಜುಗಳಿಂದ ಬೇಡಿಕೆ ಬಂದಿದೆ ಅಂತ. ಇದು ಮಾತಿಗೆ ಕುಂತಾಗ ಭಾಳ ಸಲ ಮಾತಾಡ್ತಿದ್ರು. ಆದರೆ ನನ್ನ ಪ್ರಕಾರ ಯಾರು ಪೊಲೀಸರು ಕರೆಕ್ಟ್ ಡ್ಯೂಟಿ ಮಾಡಲ್ವೋ ಅವ್ರ ಮಕ್ಕಳು ಕದರ್ಬೋದು, ಯಾರು ಟೀಚರ್ ಸರಿಯಾಗಿ ಡ್ಯೂಟಿ ಮಾಡಲ್ವೋ ಅವ್ರ ಮಕ್ಕಳು ಹುಚ್ಚರಾಗ್ಬೋದು. ಅದು ನಿಯತ್ತಾಗಿ ಡ್ಯೂಟಿ ಮಾಡಿದ್ರೆ ಅವ್ರ ಮಕ್ಕಳು ಚೆನ್ನಾಗಿರ್ತಾರೆ ಅನ್ನೋದಕ್ಕೆ ಸಾಕ್ಷಿ ಅವ್ರ ಕಣ್ಮುಂದೆ ಇದೆ, ಎಲ್ಲರ ಕಣ್ಮುಂದೆ. ಹಾಗಾಗಿ ನಾವು ಅವರಿಂದ ನಿಷ್ಠೆಯಿಂದ ಡ್ಯೂಟಿ ಮಾಡೋದು ಮತ್ತು ಒಳ್ಳೆತನವನ್ನು ನಾವೆಲ್ಲರೂ ಮೈಗೂಡಿಸ್ಕೊಳ್ಳೋಣ. ನಿಸರ್ಗ ಅವ್ರಿಗೆ ಇನ್ನೂ ಹೆಚ್ಚು ಆಯುಷ್ಯ ಕೊಳ್ಳಿ, ಅವ್ರ ಮಕ್ಕಳು ಕೂಡ ಇದೇ ಪ್ರೀತಿ ಕೊಟ್ಟು ಕೊನೆವರೆಗೂ ಅವ್ರನ್ನ ನೋಡ್ಕೊಳ್ಳಿ ಅಂತ ಆಶಿಸುತ್ತಾ ನಾನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ವೇದಿಕೆಗೆ ಹೊಂದಿಸಿ ನಾನು ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಅಷ್ಟೇ ಪ್ರಯತ್ನ ಮಕ್ಕಳ ಹಾಕಿ ಅವರ ಮಕ್ಕಳು ತಮ್ಮ ಮಕ್ಕಳಂತೆ ತಮ್ಮ ಈ ಮಕ್ಕಳನ್ನು ಸಾವಿರ ಇದು ಮಾಡ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ. ಅದರಂತೆ ನೀವೆಲ್ಲರೂ ಅವರಂತೆ ಅವ್ರ ಮಕ್ಕಳು ಹೇಗೆ ಮುಂದೆ ಬಂದಿದ್ದಾರೆ ಅದು ನೀವೆಲ್ಲ ಮುಂದೆ ಬರಬೇಕು, ಮುಂದೆ ಸಹ ಉತ್ತಮ ಸ್ಥಾನ ಕೊಡಬೇಕು. ಇಲ್ಲಿ ಬರ್ತಕ್ಕಂಥ ಮುಂದೆ ಬರ್ತಕ್ಕಂಥ ಪ್ರಿನ್ಸಿಪಾಲ್ ಸಹ ಒಳ್ಳೆಯ ಒಂದು ಬುರಾದಿಯನ್ನು ಹಾಕಿದ್ರೆ ನಾವು ಕಟ್ಟಬೇಕಂತ ಹೇಳಿ ನಾನು ಎರಡು ಮಾತು ಮುಗಿಸ್ತೇನೆ. ಮತ್ತು ನಮ್ಮ ಶಫಿ ಸರ್ ಅವರಿಗೆ ನಿವೃತ್ತಿ ದಿನ ಅತ್ಯಂತ ಸುಖಕರವಾಗಿಲ್ಲ ಅಂತ ನಾನು ಆಶಿಸ್ತೇನೆ. ಮತ್ತು ವೃತ್ತಿ ಜೀವನಕ್ಕೆ ಮಾತ್ರ ನೌಕರಿಯಿಂದ ಮಾತ್ರ ನಿವೃತ್ತಿ ಆಗ್ಬೋದು, ಆದರೆ ಪ್ರವೃತ್ತಿಯಿಂದ ನಿವೃತ್ತಿ ಆಗೋದು ಅವಶ್ಯಕತೆ ಇಲ್ಲ. ಅವರಿಗೆ ಸಾಕಷ್ಟು ಅನುಭವ ಇದೆ, ಅದನ್ನು ನಾವು ಉಪಯೋಗ ಸಮಾಜದಲ್ಲಿ ಸಹ ಉಪಯೋಗ ಮಾಡ್ಕೊಳ್ಬೇಕು. ಅಲ್ಲಿ ನಮ್ಮ ಕಾಲೇಜಿಗೆ ಸಹ ಇಲ್ಲಿ ಬರ್ತಿರಬೇಕು, ಬಂದು ನಮ್ಮ ಮಕ್ಕಳಿಗೆ ಏನಾದರೂ ಸಲಹೆ ಸೂಚನೆ ಕೊಡ್ತಿರಬೇಕು. ಮತ್ತು ಅಲ್ಲಿ ಹಾಸ್ಪಿಟಲ್ ಇರ್ತಕ್ಕಂಥ ಅಲ್ಲಿ ಯಾರಾದರೂ ಒಂದು ಮಕ್ಕಳಿಗೆ ಕೊಟ್ಟರೆ ಅವ್ರ ಇರ್ತಕ್ಕಂಥ ಅನುಭವ ಮತ್ತು ಅದರಂಥ ನಮಗೆ ಆಡಳಿತ ಅನುಭವ ಮತ್ತು ಕೌಶಲ್ಯ ಅದೆಲ್ಲರಿಗೂ ಅನುಕೂಲ ಆಗುತ್ತೆ ಅಂತ ನಾನು ಆಶಿಸ್ತೇನೆ. ನಾನು ಅಂಕಗಳನ್ನು ಪಡೆದುಕೊಂಡೆ. ಈ ದಿನ ನಾನು ಸನ್ಮಾನ್ಯ ಬಂಗಾರಪ್ಪನವರಿಗೆ ನೆನೆಸ್ಕೊಳ್ತಿದ್ದೀನಿ. ಅವರು ದೇವರ ಸಮ ಅಂತ ನಾನು ಯಾವಾಗಲೂ ಭಾವಿಸ್ತಾ ಇದ್ದೀನಿ. 1992ರಲ್ಲಿ ನಾನು HK ಸೊಸೈಟಿಯ ಪ್ರಭು ಕಾಲೇಜಿನಲ್ಲಿ ಪದವಿ ಕಾಲೇಜಿನ ಪ್ರಾಧ್ಯಾಪಕನಾಗಿ ಕೆಲಸ ಮಾಡ್ತಾ ಇದ್ದೆ. 93 ಜುಲೈ 21ಕ್ಕೆ ನಾನು ನಮ್ಮ ಊರಾದ ಕೂಡ್ಲಿಗೆ ಬಂದಿದ್ದೆ. ಅಲ್ಲಿ ಬಂದು ಕೇಳಿದಾಗ ಪೋಸ್ಟ್ ಮ್ಯಾನ್ ಮನೆಗೆ ಬಂದು ಹೋಗಿದ್ದಾನಂತ ಗೊತ್ತಾಯಿತು. ಮರುದಿವಸ ಪೋಸ್ಟಿಗೆ ಹೋಗಿ ಕಲೆಕ್ಟ್ ಮಾಡಿದಾಗ ನಮಗೆ ನೇಮಕವಾದಂತಹ ವಿಷಯ ತಿಳಿತು. ನಮ್ಮ ಕಾಲದಲ್ಲಿ ಕೇವಲ 20 ರೂಪಾಯಿಯಲ್ಲಿ ನಾವು ಸರ್ಕಾರಿ ನೌಕರಿಯನ್ನು ಹಾಗೂ ಪಡೆದುಕೊಂಡಿದ್ದೀವಿ. ಸನ್ಮಾನ್ಯ ಬಂಗಾರಪ್ಪನವರು ಗ್ರಾಮೀಣ ವಿಭಾಗದ ವಿದ್ಯಾರ್ಥಿಗಳಿಗೆ 15% ಅಂಕಗಳನ್ನು ಕೊಟ್ಟಿರೋದ್ರಿಂದ ಆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಎಲ್ಲ ಈಗ ಒಳ್ಳೆಯ ಕೆಲಸದಲ್ಲಿ ಅಂದರೆ ಒಳ್ಳೆಯ ಅಧಿಕಾರಿಗಳಾಗಿ ನೇಮಕ ಹೊಂದಿ ನಿವೃತ್ತಿ ಕೂಡ ಹೊಂದಿದ್ದಾರೆ. ಪ್ರೀತಿ ವಿದ್ಯಾರ್ಥಿಗಳೇ, ನಾ ಹೇಳೋದಷ್ಟೇ. ಇಲ್ಲಿವರೆಗೆ ಹೇಳಿದ್ದಾರೆ ನಮ್ಮೆಲ್ಲ ಸ್ನೇಹಿತರು ಕೂಡ. ನಾವೆಲ್ಲರೂ ಬಹಳ ಮಿಡಲ್ ಕ್ಲಾಸ್ಲಿಂದ ಬಂದಂಥ ಮಕ್ಕಳು. ನಾವು ಬಡತನದಿಂದ ಮುಂದೆ ಬಂದು ನಮ್ಮ ತಂದೆ ತಾಯಿ ಗೌರವ ತಂದು ಕೊಡುವಂತಹ ಕೆಲಸ ನಮ್ಮೆಲ್ಲರದು. ಆ ದಿಸೆಯಲ್ಲಿ ತಾವೆಲ್ಲರೂ ಪ್ರಯತ್ನ ಮಾಡ್ತೀರಂತ ನಾನು ಭಾವಿಸ್ತಿದ್ದೇನೆ ಹಾಗೂ ಆಶೀರ್ವಾದ ಮಾಡ್ತಿದ್ದೇನೆ. ನನಗೆ ಇಲ್ಲಿಯವರೆಗೆ ಉಪನ್ಯಾಸಕನಾಗಿ ಹಾಗೂ ಈ ಸಂಸ್ಥೆಯಲ್ಲಿ 6 ವರ್ಷದಿಂದ ಪ್ರಾಚಾರ್ಯನಾಗಿ ಸೇವೆ ಸಲ್ಲಿಸಿದ್ದೇನೆ. ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಎಲ್ಲರೂ ಸಹಾಯ ಮಾಡಿದಂತಹ ನನ್ನ ಪ್ರಾಚಾರ್ಯ ವೃತ್ತಿಯನ್ನು ಬಹಳ ಪ್ರಾಮಾಣಿಕವಾಗಿ ನಾನು ಮಾಡಿದ್ದೇನಂತ ಭಾವಿಸ್ತಾ ಇದ್ದೀನಿ. ಅದಕ್ಕೆ ಸಹಾಯ ಮಾಡಿದಂಥ ಎಲ್ಲ ನನ್ನ ಉಪನ್ಯಾಸಕ ಬಂಧುಗಳಿಗೆ ನಾನು ಹೃದಯಪೂರ್ವಕ ವಂದನೆಗಳು ಹೇಳ್ತಿದ್ದೀನಿ. ವಿಶೇಷವಾಗಿ
ನಮ್ಮ ಅತಿಥಿ ಉಪನ್ಯಾಸಕರು. ಈ ಸಲ ಮೇ ಪ್ರಾರಂಭದಲ್ಲೇ ಪ್ರವೇಶ ಪ್ರಾರಂಭ ಹೌದು. ಆಗ ರಜಾ ದಿನಗಳು. ಆ ರಜಾ ದಿನಗಳಲ್ಲಿ ನನಗೆ ಬಹಳ ಜೊತೆಯಾಗಿ ನನ್ನ ಜೊತೆಯಲ್ಲಿ ಪ್ರವೇಶ ಕೆಲಸದಲ್ಲಿ ಭಾಗಿಯಾದಂತಹ ಕುಮಾರಿ ಶಹಜಾನ್ ಬೇಗಂ, ನಾನು ಮಗಳಂತಾನೆ ಭಾವಿಸ್ತಾ ಇದ್ದೀನಿ. ಶಹಜಾನ್ ಬೇಗಂ ಅವರು ಹಾಗೂ ಸಹೋದರ ಆದಂತ ನಿರಂಜನ್ ಕುಮಾರ್ ಅವರು ಹಾಗೂ ಸಹೋದರ ಆದಂತ ಗಜೇಂದ್ರ ಅವರು, ಹಿರಿಯರಾದಂತಹ ಮಾರಪ್ಪ ಸರ್ ಅವರು, ನಾವೆಲ್ಲರೂ ಸೇರಿ ರಜಾ ದಿನಗಳಲ್ಲಿ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವೇಶವನ್ನು ಮಾಡಿಕೊಂಡಿದ್ದೀವಿ. ಈ ವರ್ಷ ವಿಶೇಷವಾಗಿ ಇಲಾಖೆ ಬಹಳ ನಮಗೆ ಒತ್ತಡ ಹಾಕಿತ್ತು. ಈ ವರ್ಷ SSLC ಫಲಿತಾಂಶ ಬಹಳ ಚೆನ್ನಾಗಿ ಬಂದಿದೆ. ಹಾಗಾಗಿ ಕಳೆದ ವರ್ಷಕ್ಕಿಂತ ಈ ವರ್ಷ ನೀವು ದಾಖಲಾತಿ ಹೆಚ್ಚಿಗೆ ಪಡೆದುಕೊಳ್ಳಬೇಕಂತ ಒತ್ತಡ ಹಾಕಿರೋದ್ರಿಂದ ನಾವು ರಜಾ ದಿನಗಳಲ್ಲಿ ಬಹಳ ಕೆಲಸ ಮಾಡಿದ್ದೀವಿ, ಒತ್ತಡದಲ್ಲಿ ಕೆಲಸ ಮಾಡಿದ್ದೀವಿ. ನಂತರ ಎಲ್ಲ ಉಪನ್ಯಾಸಕರು ಬಂದು ನಮಗೆ ಸಹಾಯ ಮಾಡಿದರು. ಹಾಗಾಗಿ ಈ ವರ್ಷ ನಾವು ನಮ್ಮ ಸಂಸ್ಥೆಯಲ್ಲಿ 757 ವಿದ್ಯಾರ್ಥಿಗಳ ದಾಖಲಾತಿಯನ್ನು ನಾವು ಪಡೆದಿದ್ವಿ.